ನಿಮ್ಮ ಕಾಲುಗಳು ತುಂಬ ಸ್ಟ್ರಾಂಗ್ ಆಗಿರಬೇಕು ಮತ್ತು ಈ ಜಾಯಿಂಟ್ ಪೇಯ್ನ್ಸ್ಗಳು ಬರಬಾರ್ದು, ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ಮನೇಲೇ ಸಿಂಪಲ್ ಆಗಿರೋ ಈ ಲೋವರ್ ಬಾಡಿ ಎಕ್ಸಸೈಸ್ಗಳನ್ನ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಬೋದು. ಇದರಿಂದ ನಿಮ್ಮ ಕಾಲುಗಳಿಗೆ, ಲೋವರ್ ಬಾಡಿಗೆ ತುಂಬ ಶಕ್ತಿ ಬರುತ್ತೆ, ಸ್ಪೀಡ್ ಇಂಪ್ರೂವ್ ಆಗುತ್ತೆ. ನಿಮಗೆ ಓಡೋದಕ್ಕೆ, ಜಂಪ್ ಮಾಡೋದಕ್ಕೆ ಅಥವಾ ಏನಾದ್ರು ಲಿಫ್ಟ್ ಮಾಡೋದಕ್ಕೆ, ನಡೆಯೋದಕ್ಕೆ, ಆಮೇಲೆ ನಿಮ್ಮ ಮಸಲ್ ಕೂಡ ಬಿಲ್ಡ್ ಮಾಡೋದಕ್ಕೆ, ಡೆವಲಪ್ ಆಗೋದಕ್ಕೆ, ಆಮೇಲೆ ನಿಮ್ಮ ಮೆಟಬಾಲಿಸಮ್ ದೇಹದಲ್ಲಿ ಇಡೀ ಬೂಸ್ಟ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ನಿಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಸಿಕ್ಕತ್ತೆ, ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ನೀವು ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ತಿರಲ್ಲ, ಅದು ತುಂಬ ಈಸಿಯಾಗಿ ಎಫಿಷಿಯೆಂಟಾಗಿ ಸ್ಮೂತಾಗಿ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಎಸ್ಪೆಷಲಿ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಆಮೇಲೆ ಕಾರ್ಟಿಸೋಲ್ ಹಾರ್ಮೋನ್ ನಮ್ಮ ದೇಹದಲ್ಲಿ, ಅದು ಸ್ಟ್ರೆಸ್ ಹಾರ್ಮೋನ್ ಆಯಿತಾ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಎಂಡೋರ್ಫಿನ್ಸ್ ಅಂತ ಇರುತ್ತೆ, ಅದು ನಮ್ಮ ಮೂಡ್ನ ಬೂಸ್ಟ್ ಮಾಡುತ್ತೆ, ಅದಕ್ಕೂ ಕೂಡ ಸಹಾಯ ಆಗುತ್ತೆ. ನಮ್ಮ ಮೂಳೆಯ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಈಗಾಗಲೇ ಹೇಳ್ದಂಗೆ ಜಾಯಿಂಟ್ ಪೇಯ್ನ್ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನಿಮ್ಮ ಕೋರ್ ಫುಲ್ಲು ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಆಮೇಲೆ ನಿಮ್ಮ ಗ್ರೋತ್ ಹಾರ್ಮೋನ್ಗಳು ಸೆಕ್ರೀಟ್ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಆಮೇಲೆ ಮೂಮೆಂಟ್ಸ್ಗೆ ಚೆನ್ನಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಪೋಸ್ಚರ್ ಕರೆಕ್ಟಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. 7 ಎಕ್ಸಸೈಸ್ನು 10 ಅಥವಾ 15 ಸಲ ಮಾಡಿ, ಅದನ್ನೇ 3 ಸಲ ರಿಪೀಟ್ ಮಾಡಿ ಆಯಿತಾ. ಇದನ್ನು ಹೇಳ್ಕೊಟ್ಟಂತಹ ನಮ್ಮ ಗಂಗಾಧರ್ ಸರ್ಗೆ ಥ್ಯಾಂಕ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಲಾಭ ಇರಬೇಕಾದ್ರೆ ಯಾಕೆ ಮಿಸ್ ಮಾಡ್ಕೊತೀರಾ? ದಿನನಿತ್ಯ ಪ್ರಾಕ್ಟೀಸ್ ಮಾಡಿ.